ಸ್ನೇಹಿತರೆ ನಮಸ್ಕಾರ. 200 ಕೋಟಿ ರೂಪಾಯಿಗೆ ಆಸ್ಟ್ರೇಲಿಯಾ ತಂಡವನ್ನು ಸೇರಿಕೊಂಡ ಇಶಾನ್ ಕಿಶನ್. ವೀಕ್ಷಕರ ಭಾರತ ತಂಡದ ಪರವಾಗಿ ಮಾತನಾಡಿದ ಇಶಾನ್ ಕಿಶನ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನು? ವೀಕ್ಷಕರ ಇವತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಇಶಾನ್ ಕಿಶನ್ ಅವರ ಈ ನಿರ್ಧಾರವು ಸರಿ ಇದೆಯಾ ಅಥವಾ ಇಲ್ಲ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರ ಇಶಾನ್ ಕಿಶನ್ ಅವರು ಬೇರೆ ದೇಶಕ್ಕೆ ಆಡಬೇಕಾ ಅಥವಾ ಇಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಇತ್ತೀಚೆಗೆ ನಡೆದಿದ್ದ ಸೌತ್ ಆಫ್ರಿಕಾದ ಟೆಸ್ಟ್ ಸರಣಿಯಿಂದ ಇಶಾನ್ ಕಿಶನ್ ಅವರು ಹೊರಗುಳಿದಿದ್ದರು. ಆದರೆ ವೀಕ್ಷಕರೇ, ಇದೀಗ ಇಶಾನ್ ಕಿಶನ್ ಅವರು ಬೇರೆ ದೇಶಕ್ಕೆ ಆಡುವ ನಿರ್ಧಾರಗಳು ಕೇಳಿ ಬರ್ತಿವೆ. ಹೌದು ವೀಕ್ಷಕರೇ, ಒಂದೆಡೆ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡುತ್ತಿದ್ದು, ಅದೇ ರೀತಿ ವೀಕ್ಷಕರ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಿದೆ. ಇನ್ನು ವೀಕ್ಷಕರ ಒಂದು ಕಡೆ ಟೀಮ್ ಇಂಡಿಯಾ ತಂಡವು ಇನ್ನೊಂದು ಪಂದ್ಯವನ್ನು ಗೆದ್ದುಕೊಂಡು ಈ ಒಂದು ಸರಣಿಗೆ ವಿದಾಯ ಹೇಳುವ ಲೆಕ್ಕಾಚಾರದಲ್ಲಿದ್ದರೆ, ಇತ್ತ ಇಶಾನ್ ಕಿಶನ್ ಅವರು ಬೇರೆ ದೇಶಕ್ಕೆ ಆಡುತ್ತಾರೆಂಬ ವದಂತಿಗಳು ಕೇಳಿಬರುತ್ತಿವೆ. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ಇಶಾನ್ ಕಿಶನ್ ಅವರು ಇತ್ತೀಚೆಗೆ ಅನಗತ್ಯ ವಿವಾದಗಳಿಂದ ಭಾರಿ ಚರ್ಚೆಯಲ್ಲಿದ್ದಾರೆ. ಇಶಾನ್ ಕಿಶನ್ ಅವರು ಸಂಪೂರ್ಣವಾಗಿ ಫಿಟ್ನೆಸ್ ಹೊಂದಿದ್ದರೂ ಕೂಡ ರಂಜಿ ಟ್ರೋಫಿಯನ್ನು ಆಡುತ್ತಿಲ್ಲ. ಆದರೆ ವೀಕ್ಷಕರ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ತನ್ನ ಕೇಂದ್ರ ಒಪ್ಪಂದದಿಂದ ಇಶಾನ್ ಕಿಶನ್ ಅವರನ್ನು ಕೈಬಿಟ್ಟಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮಾನಸಿಕ ಆರೋಗ್ಯದ ಕಾರಣ ಕೊಟ್ಟು ಇಶಾನ್ ಕಿಶನ್ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಕ್ರಿಕೆಟ್ ಸರಣಿಯಿಂದ ಹೊರನಡೆದಿದ್ದರು. ಬಳಿಕ ವೀಕ್ಷಕರ ತಂಡಕ್ಕೆ ಹಿಂತಿರುಗಬೇಕಾಗಿದ್ದ ಇಶಾನ್ ಕಿಶನ್ ಅವರು ದೇಶಿ ಕ್ರಿಕೆಟ್ ಆಡಬೇಕೆಂದು ಟೀಮ್ ಇಂಡಿಯಾ ತಂಡದ ಮ್ಯಾನೇಜ್ಮೆಂಟ್ ಮತ್ತು BCCIಗಳು ಸೂಚನೆಯನ್ನು ನೀಡಿತ್ತು. ಆದರೆ ವೀಕ್ಷಕರ, BCCIನ ಈ ಸೂಚನೆಯನ್ನು ಇಶಾನ್ ಕಿಶನ್ ಅವರು ಒಪ್ಪಿಕೊಂಡಿಲ್ಲ. ವೀಕ್ಷಕರ, ಇದರ ತಪ್ಪಿಗೆ ಕೇಂದ್ರ ಒಪ್ಪಂದ ಪಟ್ಟಿಯಿಂದ ಹೊರಬಿದ್ದ ಇಶಾನ್ ಕಿಶನ್ ಇದೀಗ ವೀಕ್ಷಕರ ಮುಂಬೈನಲ್ಲಿ ನಡೆಯುತ್ತಿರುವ DY ಪಾಟೀಲ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಆಡುವ 11ರ ಬಳಗದಲ್ಲಿ BCCI ಲೋಗೋ ಇರುವ ಹೆಲ್ಮೆಟ್ ಬಳಕೆ ಮಾಡಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಇನ್ನು ವೀಕ್ಷಕರ, ಇಶಾನ್ ಕಿಶನ್ ಅವರಿಗೆ ಬೇರೆ ದೇಶಕ್ಕೆ ಆಡುವ ಅವಕಾಶಗಳು ಬರುತ್ತಿವೆ. ವೀಕ್ಷಕರ, ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರು ಬೇರೆ ದೇಶಕ್ಕೆ ಆಡಬೇಕಾ ಅಥವಾ ನಮ್ಮ ದೇಶಕ್ಕೆ ಆಡಬೇಕಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರ, ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.